ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ದೂರನ್ನ ಕೊಟ್ಟಿದೆ. ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕರು ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ನಾಯಕ ಸುರೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಥ ದರ್ಪದ ಅಧಿಕಾರಿಗಳನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ. ಚಂದ್ರಶೇಖರ್ ಅನ್ನ ನಮ್ಮ ರಾಜ್ಯದಲ್ಲಿ ಇಟ್ಕೋಬಾರದು. ಚಂದ್ರಶೇಖರ್ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ದೂರು ಕೊಟ್ಟಿದೆ. ಒಂದು ಕಡೆ ಎಸ್ಐಟಿ ಐಜಿ ಚಂದ್ರಶೇಖರ್ ವರ್ಸಸ್ ಕುಮಾರಸ್ವಾಮಿ ನಡುವಿನ ಸಮರ ತಾರಕಕ್ಕೇರಿದೆ. ಈ ನಡುವೆ ಜೆಡಿಎಸ್ ಚಂದ್ರಶೇಖರ್ ವಿರುದ್ಧ ಮುಖ್ಯ ಕಾರ್ಯದರ್ಶಿ ದೂರು ಕೊಟ್ಟಿದೆ. ಯಾರೇ ಆಗಲಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಈ ಥರ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಅಧಿಕಾರಿಗಳನ್ನ ಅವ್ರ ವ್ಯಾಪ್ತಿನಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಕಾನೂನು ಇರ್ಬೋದು, ಇದೆಲ್ಲ ಸುವ್ಯವಸ್ಥೆನ ಕಾಪಾಡಬೇಕು. ಅಂದರೆ ಇವತ್ತು ನಾವು ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ಕಾನೂನು ಅಡಿನಲ್ಲಿ ವ್ಯಾಪ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಬಿಟ್ಟರೆ ಅವ್ರನ್ನ ನಾವು ದುರ್ಬಳಕೆಗೆ ಬಳಸ್ಕೊಂಡ್ರೆ ಈ ರೀತಿ ರಾಜ್ಯ ಅಧೋಗತಿಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಒಂದೊಂದೇ ಕೇಸ್ಗಳು ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಸಭಾಪತಿಗೂ ಕೂಡ ಮನವಿ ಮಾಡೋನಿದ್ದೇನೆ. ಈ ಇನ್ನೊಂದು ಮುಂದೆ ನಮಗೆ ವಿಧಾನಸೌಧದ ಅವಶ್ಯಕತೆ ಇರೋಲ್ಲ. ಈ ಥರ ಎಲ್ಲ ನೀವು ಅಧಿಕಾರಿಗಳು ರಾಜಕಾರಣಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ರೆ ನೀವು ಪರಪ್ಪನ ಅಗ್ರಹಾರದಲ್ಲೇ ನೀವು ವಿಧಾನಸಭೆ ನಡೆಸಬೇಕಾದಂಥ ಸನ್ನಿವೇಶ ನಿಮ್ಗೆ ಎದುರಾಗ್ಬೋದು. ಸನ್ಮಾನ್ಯ ಸಭಾಪತಿಗಳೇ, ದಯಮಾಡಿ ಎಚ್ಚರಿಕೆಯಿಂದ ಇದೆಲ್ಲದನ್ನು ಕೂಡ ಸರಿಪಡಿಸುವಂಥದ್ದು, ಇದ್ರ ಬಗ್ಗೆ ಚಾಟಿ ಬೀಸ್ತಕ್ಕಂಥ ಕೆಲಸ ನೀವು ಸಭೆ ಇದರಲ್ಲಿ ವಿಧಾನಸೌಧದಲ್ಲಿ ಮಾಡದೇ ಇದ್ರೆ ಖಂಡಿತ ಇವತ್ತು ನಮ್ಮ ರಾಜ್ಯ ಅಧೋಗತಿಗೆ ಹೋಗೋದ್ರಲ್ಲಿ ಸಂಶಯ. ಇದು ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.